ಹಾಯ್ ಹೆಲೋ ವೆಲ್ಕಮ್ ಟು ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ ಅಂತಂದ್ರೆ, ಈಗ ಆಲ್ರೆಡಿ ನಾವು ಕೆಲವೊಂದಿಷ್ಟು ಎಷ್ಟೊಕ್ಕೊಂಡ ವಿಡಿಯೋಸ್ ಏನು ಮಾಡಿದ್ದೀವಿ ಅಂತಂದ್ರೆ, ಎರಡು ಜರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಮೇಲೆ ಬರುವಂಥ ಎಲ್ಲ ಅಪ್ಲೈಡ್ ಕ್ವಶನ್ಸನ್ನ ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದೀವಿ. ಬಟ್ ಇವಾಗ ಏನು ಮಾಡ್ತಿದ್ದೀವಿ ಅಂತಂದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಕ್ವಶನ್ಸ್. ಅವನೇನು ಮಾಡಿರ್ತಾರೆ ಅಂತಂದ್ರೆ, ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೊಟ್ಟು ಡೈರೆಕ್ಟ್ ಆನ್ಸರ್ಸ್ ಇದಕ್ಕೂ ಸೊಲ್ಯೂಷನ್ಸ್ ಮಾಡಿದ್ರೇ ನಮ್ಗೆ ಆನ್ಸರ್ ಬರ್ತದೆ. ಹಾಗಾದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡಿ. ಫಸ್ಟ್ ಕ್ವಶನ್ ಏನದ ಅಂತಂದ್ರೆ, 3x - y + 8 = 0. ಮತ್ತು ಇನ್ನೊಂದು ಸಮೀಕರಣ ಏನದಂದ್ರೆ 6x - 6y + 16 = 0. ಈ ರೇಖಾತ್ಮಕ ಸಮೀಕರಣದ ಜೋಡಿಗಳು ಐಕ್ಯಗೊಂಡರೆ r ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತದ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಂತಂದ್ರೆ ಆ ಎರಡು ರೇಖೆಗಳು ಏನು ಬರ್ಬೋದು, ಮೂರು ರೀತಿಯೊಳಗೆ ನಾವನ್ನ ಹೇಳಿಬೋದು. ಹೌದಾ? ಒಂದೇನಿರ್ಬೋದು, ಆ ಎರಡೂ ರೇಖೆಗಳು ಒಂದ ಬಿಂದುವಿನಲ್ಲಿ ಛೇದಿಸಬಹುದು, ಅಂದ್ರೆ ಅನನ್ಯ ಪರಿಹಾರ ಹೊಂದಿರ್ಬೋದು. ಕರೆಕ್ಟಾ? ಇನ್ನು ಎರಡನೇ ಕಂಡೀಷನ್ ಏನದ, ಆ ಎರಡೂ ರೇಖೆಗಳು ಏನಾಗಿರ್ಬೋದು, ಐಕ್ಯಗೊಳ್ಬಹುದು. ಐಕ್ಯಗೊಳ್ಳೋದು ಅಂತಂದ್ರೆ ಒಂದ್ರ ಮೇಲೊಂದು ಆಗಿರ್ಬೋದು. ಹಾಗಾದ್ರೆ ಒಂದ್ರ ಮೇಲೊಂದು ಐಕ್ಯಗೊಂಡಾಗ ಅವಾಗ ಅವಕ್ಕೆ ಆ ಎರಡು ರೇಖೆಗಳಿಗೆ ಎಷ್ಟು ಪರಿಹಾರಗಳಿರ್ತದ? ಅಪರಿಮಿತ ಪರಿಹಾರ, ಅಂದ್ರೆ ಅಸಂಖ್ಯಾತ ಪರಿಹಾರಗಳಿದಾವೆ ಅಂತ ಅರ್ಥ. ಇನ್ನು ಮೂರನೇದೇನದ, ಆ ಎರಡೂ ರೇಖೆಗಳು ಸಮಾಂತರ ಆಗಿರ್ಬೋದು. ಸಮಾಂತರ ಆಗಿರ್ಬೋದು ಅಂದಾಗ ಅವಾಗ ಪರಿಹಾರಗಳು ಎಷ್ಟಿರ್ತದ? ಅವಕ್ಕೆ ಪರಿಹಾರಗಳೇ ಇರಲ್ಲ. ಗೊತ್ತಾಯ್ತಾ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಂತಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿರ್ತಾರ. ಆ ಎರಡು ರೇಖಾತ್ಮಕ ಸಮೀಕರಣಕ್ಕೆ ಮೂರು ರೀತಿಯ ಪರಿಹಾರಗಳು ಇರ್ಬೋದು. ಒಂದ ಬಿಂದುವಿನಲ್ಲಿ ಛೇದ ಆದ್ರೆ ಅದಕ್ಕೆ ಒಂದ ಪರಿಹಾರ ಐತಿ ಅಂತ ಅರ್ಥ. ಅವೆರಡು ಐಕ್ಯಗೊಂಡಿದಾವ ಅಂತಂದ್ರೆ ಅವಕ್ಕೆ ಅಪರಿಮಿತ ಪರಿಹಾರಗಳಿದೆ ಅಂತ ಅರ್ಥ. ಅವಕ್ಕೆ ಎರಡೂ ರೇಖೆಗಳು ಸಮಾಂತರವಾಗಿದಾವು ಅಂತಂದ್ರೆ ಅವಕ್ಕೆ ಪರಿಹಾರ ಇಲ್ಲ ಅಂತ ಅರ್ಥ. ಒಂದು ಗೊತ್ತಿರಲಿ, ಅವು ಛೇದ ಆಗಿದಾವ ಅಂತಂದ್ರೆ ಅವಕ್ಕೆ ಪರಿಹಾರ ಇದೆ ಅಂತ ಅರ್ಥ. ಅವು ಸಮಾಂತರ ಅಂತ ಕೊಟ್ಟಿರೋ ಸಮಾಂತರ ರೇಖೆಗಳು ಅಂತಂದ್ರೆ ಅವೆಲ್ಲರ ಛೇದ ಆಗ್ತಾವ. ನೀವು ಹಂಗೆ ಒಂದು ಲೈನ್ ಡ್ರಾ ಮಾಡ್ಕೋತ ಹೋಗ್ರಿ, ಹಿಂಗ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಕೋತ ಹೋಗ್ರಿ. ಅವು ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಕೊಂತ ಹೋದ್ವಿ ಅಂದ್ರೆ ಅವು ಯಾವುದೇ ಪಾಯಿಂಟಿಗೂ ಹೋಗಿ ಕನೆಕ್ಟ್ ಆಗೋದೇ ಇಲ್ಲ, ಛೇದ ಆಗೋದೇ ಇಲ್ಲ, ಹೋಗಿ ಜಾಯಿನ್ ಆಗಂಗೇ ಇಲ್ಲ. ಅವು ಏನು ಜಾಯಿನ್ ಆಗಲ್ಲ ಅಂತಂದ್ರೆ, ಛೇದ ಆಗಲ್ಲ ಅಂತಂದ್ರೆ ಅವಕ್ಕೆ ಪರಿಹಾರ ಇಲ್ಲ ಅಂತ ಅರ್ಥ. ಆ ಎರಡೂ ರೇಖೆಗಳ ಯಾವ್ದಾರ ಒಂದು ಪಾಯಿಂಟ್ ಒಳಗೆ ಏನಾರ ಛೇದ ಆಗೈತಿ ಅಂತಂದ್ರೆ ಅವಕ್ಕೆ ಪರಿಹಾರ ಇದೆ ಅಂತ ಅರ್ಥ. ಎಷ್ಟು ಪಾಯಿಂಟ್ ಒಳಗೆ ಅವು ಕಟ್ ಆಗಿರ್ತಾವಲ್ಲ, ಎಷ್ಟು ಪಾಯಿಂಟ್ ಒಳಗೆ ಛೇದ ಆಗಿರ್ತಾವಲ್ಲ ಅಷ್ಟು ಅವಕ್ಕೆ ಪರಿಹಾರ ಇದೆ ಅಂತ ಅರ್ಥ. ಇದು ಕ್ಲಿಯರಾ? ಹಾಗಾದ್ರೆ ಕ್ವಶನ್ ಒಳಗೆ ನೋಡ್ರಿ, ಅವರು ಏನಂತ ಕೊಟ್ಟಾರ ಅಂತಂದ್ರೆ, ಕ್ವಶನ್ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟಾರ. ಆ ಎರಡೂ ರೇಖಾತ್ಮಕ ಸಮೀಕರಣಗಳು ಐಕ್ಯಗೊಂಡಿದಾವ ಅಂತ ಕೊಟ್ಟಿದ್ದಾರೆ. ಐಕ್ಯಗೊಂಡಿದಾವ ಅಂತಂದ್ರೆ ನಾ ಆಗ್ಲೇ ಹೇಳಿದೆ, ಎಷ್ಟು ಪರಿಹಾರಗಳಿರ್ತದ? ಅಪರಿಮಿತ ಪರಿಹಾರ ಇರ್ತದೆ. ಹೌದಾ? ಹಾಗೆ ನಾ ಫಸ್ಟ್ ಏನ್ ಮಾಡ್ಬಿಡ್ತೀನಿ, ಆ ಸಮೀಕರಣ ಬರ್ಕೋತೀನಿ. ಮೊದಲನೇ ಸಮೀಕರಣ ಏನದ, 3x - y + 8 = 0. ಇನ್ನೊಂದು ಸಮೀಕರಣ ಏನದ, 6x - ry + 16 = 0. ಹೌದಾ? ಈ ಮೂರು ರೀತಿ ಪರಿಹಾರಗಳು ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಪರಿಹಾರಗಳನ್ನ ಕಂಡುಹಿಡಿಬೇಕಾದ್ರೆ ಒಂದು ನಕ್ಷೆಯ ಮೂಲಕ ಅಂದ್ರೆ ರೇಖಾಗಣಿತೀಯವಾಗಿ ಕಂಡುಹಿಡಿತೀವಿ ಮತ್ತು ಬೀಜಗಣಿತೀಯವಾಗಿ ಕಂಡುಹಿಡಿತೀವಿ. ಇದನ್ನ ಬಿಟ್ಟು ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ, ಅನುಪಾತಗಳನ್ನ ಹೋಲಿಕೆ ಮಾಡೋ ಮುಖಾಂತರ ಅವುಗಳ ಪರಿಹಾರಗಳನ್ನ ಕಂಡುಹಿಡಿಬೇಕು. ಗೊತ್ತೈತಲ್ಲ ಇದು? ಅನುಪಾತಗಳ ಹೋಲಿಕೆ ಮಾಡೋ ಮುಖಾಂತರ ಅಂತಂದ್ರೆ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ಆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ಸಾಮಾನ್ಯ ರೂಪ ಗೊತ್ತೈತಿ? ಅದ್ರ ಸಾಮಾನ್ಯ ರೂಪ ಹೇಳ್ತೀರಿ? a1x + b1y + c1 = 0. ಇನ್ನೊಂದೇನದ, a2x + b2y + c2 = 0. ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವಶನ್ಗೆ ಆಲ್ಮೋಸ್ಟ್ ಕೇಳ್ತಾರೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಬರೆಯಿರಿ ಅಥವಾ ಆದರ್ಶ ರೂಪ ಬರೆಯಿರಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕಿದೆ. a1x + b1y + c1 = 0. ಇನ್ನೊಂದು a2x + b2y + c2 = 0. ಇದ್ರಾಗ a1 ಅಂತಂದ್ರೆ x ನ ಸಹಗುಣಕ, b1 ಅಂತಂದ್ರೆ y ನ ಸಹಗುಣಕ, c1 ಅನ್ನೋದೇನಂದ್ರೆ ಸ್ಥಿರಾಂಕ. ಇಲ್ಲಿ a2 ಅಂತಂದ್ರೆ x ನ ಸಹಗುಣಕ, b2 ಅಂದ್ರೆ y ನ ಸಹಗುಣಕ, c2 ಎರಡು ಇರುವ ಸ್ಥಿರಾಂಕಗಳು.
ಒಂದು ಗೊತ್ತಿರಲಿ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಾಗ a1 b1 ಮತ್ತು a2 b2 ಇವೆರಡರದ್ದು ಬೆಲೆ ಏನಾಗಿಲ್ಲ, ಯಾವತ್ತೂ ಏನಾಗಿರಂಗಿಲ್ಲ, 0 ಆಗಿರಲ್ಲ. ಇದ್ರ ಬೆಲೆ ಏನಾಗಿರಂಗಿಲ್ಲ, 0 ಆಗಿರಲ್ಲ. ಯಾಕ್ರಿ 0 ಆಗಿರಂಗಿಲ್ಲ ಅಂದಮೇಲೆ, ಈಗ ಒಂದು ವೇಳೆ ನಿನ್ನ a1 ಬೆಲೆ ಏನಾದರೂ 0 ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. a1 ಬೆಲೆ 0 ಆತಂದ್ರೆ 0 ಇಂಟು ಎಕ್ಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ಇನ್ನು ಏನಾದ್ರು a1 ಬೆಲೆ 0 ಇತ್ತು ಅಂತ ತಿಳ್ಕೊ, 0 ಇಂಟು ಎಕ್ಸ್ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತಾ. ಉಳಿದಿರುತ್ತಿಲ್ಲ b1y ಪ್ಲಸ್ c1 ಈಕ್ವಲ್ಸ್ ಟು 0 ಅಂದ್ರೆ b1y ಪ್ಲಸ್ c1 ಈಕ್ವಲ್ಸ್ ಟು 0 ಅಂತ ಬಂತು. ಬಟ್ ನಮ್ಮ ಇಕ್ವೇಷನ್ಸ್ ಸಮೀಕರಣಗಳು ಏನಿದೆ ನೋಡ್ರಿ, ಆ ಸಮೀಕರಣದೊಳಗೆ ಕಂಪಲ್ಸರಿ ಎಷ್ಟು ಚರಾಕ್ಷರಗಳು ಇರಬೇಕು, 2 ಚರಾಕ್ಷರಗಳು ಇರಲೇಬೇಕು. ನಾವು ಕಲಿತಿರೋದು ಯಾವುದು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ ಎಕ್ಸ್ ನ ಸಹಗುಣಕ ಏನಾದ್ರೂ 0 ಆಗ್ಬಿಡ್ತಂದ್ರೆ ಟೋಟಲ್ ಆಗಿ ಎಕ್ಸ್ 0 ಆಗ್ಬಿಡ್ತೈತಿ. ಇಲ್ಲಿ ಎಕ್ಸ್ 0 ಆಯ್ತಂತಂದ್ರೆ ಉಳಿದಿದ್ದು ಒಂದೇ ಸಹಗುಣಕ ಅಂದ್ರೆ ಒಂದೇ ಚರಾಕ್ಷರ ಉಳಿದ್ಬಿಡ್ತದ. ಬಟ್ ನನಗೇನಿರ್ಬೇಕು, ಅಟ್ಲೀಸ್ಟ್ ಎರಡು ಚರಾಕ್ಷರ ಇರಲೇಬೇಕು. ಅಟ್ಲೀಸ್ಟ್ ಅಂದ್ರೇನ ಕಂಪಲ್ಸರಿ 2 ಅಷ್ಟೇ ಇರಬೇಕು ನನಗೆ ಇಲ್ಲಿ ಚರಾಕ್ಷರ. ಬಟ್ ಇಲ್ಲಿ ಎಕ್ಸ್ ಬೆಲೆ 0 ಆಗ್ಬಿಡ್ತಂದ್ರೆ ಇದು ಉಳಿದಿದ್ದ ಒಂದೇ ಚರಾಕ್ಷರ ಆದ್ರೆ ಇದು 2 ಚರಾಕ್ಷರ ರೇಖಾತ್ಮಕ ಸಮೀಕರಣನೇ ಆಗಂಗಿಲ್ಲ. ಅವು ಟೋಟಲ್ ಆಗಿ ತಪ್ಪಾಗ್ಬಿಡ್ತದೆ. ಒಂದ್ ವೇಳೆ ಬಿದ್ y ನ ಸಹಗುಣಕ 0 ಆದ್ರೂ ಟೋಟಲ್ y ವ್ಯಾಲ್ಯೂ 0 ಆಗಿ ಎಕ್ಸ್ ಅಷ್ಟೇ ಉಳಿತದ. ಅವಾಗ್ಲೂ ಒಂದೇ ಚರಾಕ್ಷರ ಬರ್ತೈತಿಲ್ಲ, ಅವಾಗ್ಲೂ ಏನಾಗಂಗಿಲ್ಲ, ಅದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಆಗಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಯಾವಾಗ್ಲೂ ಅಂತಂದ್ರ a1 b1 ಮತ್ತು a2 b2 ಬೆಲೆಗಳು ಯಾವಾಗ್ಲೂ ಏನಾಗಿರಂಗಿಲ್ಲ, 0 ಆಗಿರಲ್ಲ. ಕ್ಲಿಯರಾ? ಹಾಗಾದ್ರೆ ನೋಡ್ರಿ, ನಾವೇನ್ ಮಾಡಿದ್ವಿ ಅಂತಂದ್ರೆ ಆ 2 ರೇಖಾತ್ಮಕ ಸಮೀಕರಣಕ್ಕ ನಾವೊಂದು ನಕ್ಷೆಯ ಮುಖಾಂತರ ನಾವು ಪರಿಹಾರ ಕಂಡಿಡ್ತೀವಿ, ಇನ್ನೊಂದು ಬೀಜಗಣಿತ ಮುಖ. ಅದನ್ನ ಬಿಟ್ಟು ನಾವೇನ್ ಮಾಡ್ಬೋದು ಅಂದ್ರೆ ಅನುಪಾತಗಳನ್ನ ಹೋಲಿಕೆ ಮಾಡುವ ಮುಖಾಂತರ ಅವಕ್ಕೆ ಎಷ್ಟು ಪರಿಹಾರಗಳಿದಾವ ಅಂತ ಫೈಂಡ್ ಔಟ್ ಮಾಡ್ಬೋದು. ಈ ಸಮೀಕರಣ ಗೊತ್ತಾಯ್ತಾ? ಈಗ a1 b1 c1 ಬೆಲೆ ಹೇಳ್ತೀರಿ. a1 b1 ನಾ ಹೇಳ್ದೆ, a1 ಅಂತಂದ್ರೆ ಎಕ್ಸ್ ನ ಸಹಗುಣಕ, a2 ಅಂದ್ರೆ 2ನೇ ಸಮೀಕರಣದ ಎಕ್ಸ್ ನ ಸಹಗುಣಕ. ಗೊತ್ತೈತಲ್ಲ ಇದು? ಈಗ ಈ 2 ಸಮೀಕರಣದಾಗ a1 ಅಂತಂದ್ರೆ ಎಷ್ಟದ, 3. ಅಂದ್ರೆ a1 ಅಂತಂದ್ರೆ ಮೊದಲೇ ಸಮೀಕರಣದ, a1 b1 c1 ಅಂದ್ರೆ ಮೊದಲೇ ಸಮೀಕರಣದ ಸಹಗುಣಕಗಳು. a1 ಅಂತಂದ್ರ 3, b1 ಅಂತಂದ್ರ -1, c1 ಅಂತಂದ್ರ 8. ಕರೆಕ್ಟಾ? ಈಗ a2 ಅಂದ್ರೆ ಎಷ್ಟದ, 2ನೇ ಸಮೀಕರಣ. a2 b2 c2 ಅಂದ್ರೆ ಇವೆಲ್ಲದ್ದು 2ನೇ ಸಮೀಕರಣದ್ದು. a2 ಅಂದ್ರೆ ಎಷ್ಟದ, 6, b2 ಅಂದ್ರೆ -6, c2 ಅಂದ್ರೆ 16. ಹೌದಾ? ಈಗ ಅವ್ರ ಯಾವ್ದ್ರ ಬೆಲೆ ಕಂಡು ಕೇಳಿದಾರ, ಆ 6ನ ಬೆಲೆ ಕಂಡುಹಿಡಿರಿ ಅಂತ ಹೇಳಿದಾರೆ. ಆ 6ನ ಬೆಲೆ ಕಂಡುಹಿಡಬೇಕು ಅಂದ್ರೆ ಅವು ಐಕ್ಯಗೊಂಡಿದ್ದಾವ ಅಂತ ಹೇಳಿದಾರೆ. ಹಾಗಾದ್ರೆ ಐಕ್ಯಗೊಂಡಿದ್ರ ಅನುಪಾತಗಳು ಯಾವ ರೀತಿ ಇರ್ತಾವ ಅಂತ ಗೊತ್ತಿರ್ಬೇಕಲ್ಲ. ಹಾಗಾದ್ರೆ ಅನುಪಾತಗಳು ಯಾವ ರೀತಿ ಇರ್ತದೆ ಅಂತ ಹೇಳ್ತೀರಿ, 1/2 a1/a2 b1/b2 c1/c2. ವೆರಿ ಗುಡ್. a1 divided by a2 is equals to b1 divided by b2 is equals to c1 divided by c2. ಈ ರೀತಿ ಅನುಪಾತಗಳು ಇರ್ತದೆ. ಎಲ್ಲ ಏನ್ ಇಟ್ಕೋಬೇಕು ಅಂತಂದ್ರೆ ನೋಡ್ರಿ, ಅವ್ರು 2 ಸಮೀಕರಣ ಕೊಟ್ಟಿರ್ತಾರ. ಆ 2 ಸಮೀಕರಣಕ್ಕೆ ಪರಿಹಾರಗಳು ಎಷ್ಟಿದಾವ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅವ್ರು ಏನ್ ಕೊಟ್ಟಿರ್ತಾರ, ಆ 2 ರೇಖೆಗಳು ಯಾವ ರೀತಿ ಇರ್ತದೆ ಅಂತ ಅವರೇ ಕೊಟ್ಟಿರ್ತಾರ. ಅವ್ರು ಯಾವ ರೀತಿ ಅಂತ ಹೇಳ್ತಾರ, ಐಕ್ಯಗೊಂಡಿದ್ದಾವೆ. ಒಂದು ನೀವು ಗ್ರಾಫ್ ಹಾಕಿದಾಗ ಒಂದು ಸಮೀಕರಣದ ಲೈನ್ ಏನಾರ ಬಂದೈತೆ ಅಂದ್ರೆ ಅವು ಐಕ್ಯಗೊಂಡಿದಾವ ಅಂತ ಅರ್ಥ ಏನಂದ್ರೆ ಇದ ಲೈನ್ ಮೇಲೆನೆ ಇನ್ನೊಂದು ರೇಖೆನು ಲೈನ್ ಹಾದು ಹೋಗೈತೆ ಅಂತ ಅರ್ಥ. ಇದು ಐಕ್ಯಗೊಂಡಿದಾವ ಅಂತ ಅರ್ಥ. ಈ ರೀತಿ ಐಕ್ಯಗೊಂಡಿದ್ರ ಅನುಪಾತಗಳು ನೋಡಿ ಹೆಂಗಿರ್ತದ, a1/a2 is equals to b1/b2 is equals to c1/c2. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಮುಂದೆ ಮಾಡ್ಬೋದು. ಹಾಗಾದ್ರೆ ನೋಡ್ರಿ, ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆಲ್ಲ ಬೆಲೆಗಳು ಗೊತ್ತಿದಾವ. a1 ಅಂದ್ರೆ ಎಷ್ಟದ, 3, a2 ಅಂದ್ರೆ ಎಷ್ಟದ, 6 is equals to b1 ಅಂದ್ರೆ -1, b2 ಅಂದ್ರೆ -6, c1 ಅಂದ್ರೆ 8, c2 ಅಂದ್ರೆ 16. ನನಗೆ ಇಲ್ಲಿ 6 ಬೆಲೆ ಬೇಕು ಅಂದಿಲ್ಲ. ನೀವು ಯಾವುದರ 2 ಅನುಪಾತಗಳನ್ನ ತಗೊಂಡು ಹೋಲಿಕೆ ಮಾಡಿದ್ರೆ ಸಾಕು. ಒಂದನ್ನ ಬಿಟ್ಟು ನಿಂಗೆ 6 ಬೆಲೆ ಬೇಕಲ್ಲ, ಅದಕ್ಕೆ ಇದನ್ನೆಲ್ಲ ತಗೋರಿ, ಇದನ್ನೆಲ್ಲ ತಗೋರಿ. ಯಾವುದರ ತಗೊಂಡು ಹೋಲಿಕೆ ಮಾಡಿದ್ರೆ ನಿಂಗೆ 6 ಬೆಲೆ ಸಿಗ್ತದೆ. ನಾನು ಇನ್ನೆರಡು ತಗೊಂಡೆ ಅಂತ ತಿಳ್ಕೊ. 3/6 ಈಕ್ವಲ್ಸ್ ಟು -1 -6. ನಿಂಗೆ 6 ಬೆಲೆ ಬೇಕಾ,
ಇದೊಂದು ಅನುಪಾತ ತಗೋಬೇಕು. ಇದ್ರ ಜೊತೆ ಇದನ್ನ ತಗೋ ಯಾವ್ದು ತಗೊಂಡ್ರು ನಮ್ಗೆ ಆರ್ ಬೆಲೆ ಸಿಗ್ತದೆ. ನಾನು ಯಾವ್ದು ತಗೊಂಡಿನಿ ಈಗ a1/a2 ತಗೊಂಡು ಇವೆರಡು ಮೈನಸ್ ಮೈನಸ್ ಎಷ್ಟು ಕ್ಯಾನ್ಸಲ್ ಉಳಿದಿದ್ದೇನು ಇತ್ತು 3/6 = 1/6. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ 3 × 6 = 1 × 6. ಈಗ ನೋಡಿ 3 × 6 ಇಲ್ಲೇ ಇದೆ. ಒಂದು 6 6 ನಿಮ್ಗೆ 6 ಬೆಲೆ ಬೇಕು ಅಂದಿಲ್ಲ 6 ಇಲ್ಲೇ ಇಟ್ಕೋರಿ. ಇಲ್ಲಿ 6 ಇರ್ತದ. 3 ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತಾ? 8 ಈ ಕಡೆ ಬಂದ್ರೆ ಭಾಗಾಕಾರ. 2 ಒಂದೇ 3 ಸಾರಿ ಇದೇನಿದೆ 3 ಹೌದಾ? 3 ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತಾ? 3 ಒಂದೇ 3 2. ಹಾಗಾದ್ರೆ 6 ಬೆಲೆ ಎಷ್ಟು ಬಂತಂಗಿದ್ರೆ 2. ಹಾಗಾದ್ರೆ ಈ ಚರಾಕ್ಷರಗಳಿರುವ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದರ ಮೇಲೊಂದು ಐಕ್ಯಗೊಂಡಿದ್ರ ಅಲ್ಲಿ r ನ ಬೆಲೆ ಎಷ್ಟಿರ್ತದ 2. ಆ ಎರಡು ಸಮೀಕರಣ ಬರ್ಕೋಬೇಕು. ಅದಕ್ಕೆ a1 b1 c1 a2 b2 c2 ಬರ್ಕೊಂಡು ಐಕ್ಯಗೊಂಡಿದ್ರ ಅನುಪಾತಗಳನ್ನ ಬರ್ಕೋಬೇಕು. ಅದರ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಯಾವ್ದು ಬೇಕಲ್ಲ ಅದಕ್ಕೆ ಇನ್ನೊಂದನ್ನ ಯಾವ್ದಾರ ಕಂಪೇರ್ ಜೊತೆ ಮಾಡ್ಕೊಂಡು ನಿಮ್ಗೆ ಆ ಬೆಲೆನ ಕಂಡುಹಿಡಿಬೋದು. ಕ್ಲಿಯರ್ ಆಯ್ತು? ಈಗ ಅದೇ ತರ ನೋಡ್ರಿ ಸೆಕೆಂಡ್ ಕ್ವಶನ್ ಏನದ? ಸೆಕೆಂಡ್ ಕ್ವಶನ್ ನೀವು ಹೇಳ್ತೀರಿ ನೋಡ್ರಿ. ಕ್ವಶನ್ ಏನದ ಅಂತಂದ್ರೆ ax + 2y = 9 ಮತ್ತು 3x + by = 15. ಈ ಸಮೀಕರಣದ ಜೋಡಿಗಳು ಸಮಾಂತರವಾಗಿದ್ದರೆ ಇಲ್ಲಿ a ಮತ್ತು b ಗಳು ಪೂರ್ಣಾಂಕಗಳು ಯಾವ ರೀತಿ ಇರ್ತದೆ? ಇಲ್ಲಿ ಸೇಮ್ ಕ್ವಶನ್ ಅದ. ಸೇಮ್ ಕ್ವಶನ್ ಏನದ? ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಾರ ಬಟ್ ಅವಕ್ಕೆ ಪರಿಹಾರಗಳು ಕೊಟ್ಟಾರ. ಆ ಎರಡು ರೇಖೆಗಳು ಯಾವ ರೀತಿ ಇದಾವ ಅಂತ ಬಟ್ ಇಲ್ಲಿ ಹೆಂಗಿದ್ದು ಐಕ್ಯ ಬಂದಿದೆ. ಬಟ್ ಇಲ್ಲಿ ಏನಂತ ಹೇಳ್ತಾರ ಮತ್ತೆ ಇನ್ನೊಂದು ಯಾವ ರೀತಿ ಇರ್ಬೋದು? ಅವು 3 ರೀತಿ ಇರ್ತದೆ ಅಂತ ಹೇಳಿದ್ವಾ? ಒಂದು ಐಕ್ಯಗೊಂಡಿದೆ ಅಂತ ಇತ್ತು, ಒಂದು ಸಮಾಂತರ ಅಂತ ಹೇಳ್ತಾರೆ, ಇನ್ನೊಂದು ಛೇದಿಸುತ್ತೇವೆ. 3 ಐಕ್ಯಗೊಂಡಿದ್ರೆ ಅನುಪಾತ ಈ ರೀತಿ ಇರುತ್ತೆ. ಈಗ ಸಮಾಂತರವಾಗಿದೆ ಅಂತ ಹೇಳ್ತಾರ. ಈಗ ಇಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಸಮೀಕರಣ ಬರ್ಕೊಂಡ್ರನ್ನ ax + 2y = 9. ಇನ್ನೊಂದು ಸಮೀಕರಣ ಏನದ? 3x + y = 18. ಫಸ್ಟ್ a1 b1 c1 ಬೆಲೆ ಬರ್ಕೊಂಡನ. ಅರೆ ಮೊದಲೇ a1 b1 c1 a1 ಅಂದ್ರೆ ಎಷ್ಟದ? a x ನ ಸಗುಣಕ ಹೌದಿಲ್ಲ? x ನ ಸಗುಣಕ ಏನದ? a. b1 ಅಂದ್ರೆ ಏನದ? 2. c1 ಅಂದ್ರೆ ಎಷ್ಟದ? 9. ನೋಡ್ರಿ ನೀವು ಒಂದು ಡೌಟ್ ಕೇಳ್ಬೋದು. ಏನಂತಂದ್ರೆ ನೋಡ್ರಿ ಇಲ್ಲಿ ಸಮೀಕರಣ ಎಲ್ಲಾನು c1 ಒಳಗಿದ್ದು ಬಟ್ ಇಲ್ಲಿ c1 ಎಲ್ಲ ಹೊರಗದು. ಇಲ್ಲಿನೂ c1 8 16 ಅಂತಾನೆ ತಗೊಂಡ್ರಿ. ಇಲ್ಲಿ 9. ನೋಡ್ರಿ ಒಂದ್ ಏನ್ ಗೊತ್ತಿರ್ಬೇಕಂದ್ರ ಆ ಕಾನ್ಸ್ಟೆಂಟ್ ಎರಡು ಸಮೀಕರಣದಾಗ ಒಳಗಡೆ ಇರ್ಬೇಕು ಇಲ್ಲ ಹೊರಗಡೆ ಇರ್ಬೇಕು, ಎರಡು ಇರ್ಬೇಕು. ಮತ್ತೆ ಒಂದು ಒಳಗಿದ್ದು ಒಂದು ಹೊರಗಡೆ. ಇಲ್ಲಿ ಎರಡು ಹೊರಗೆ ಇದಾವ ಅವಾಗ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗ್ಬೇಕು. ಇಲ್ಲಿ ಎರಡು ಒಳಗಿದಾವ ಅವಾಗ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗ್ಬೇಕು. ಒಂದು ಹೊರಗಿತ್ರಿ ಒಂದು ಒಳಗಿತ್ರಿ ಅಂದಾಗ ನೀವು ಹೊರಗಡೆ ಬರ್ಕೋರಿ, ಇಲ್ಲ ಅಂದ್ರೆ ಒಳಗೆ ಎರಡು ಒಟ್ಟು ಒಂದೇ ಸಗಡೆ ಇರೋ ಥರ ಬರ್ಕೋಬೇಕು. ಅವಾಗ ಏನೋ ಪ್ರಾಬ್ಲಮ್ ಇಲ್ಲ. ಈಗ a1 b1 c1 ಬರ್ಕೊಂಡ್ರಿ. ಈಗ ನೆಕ್ಸ್ಟ್ a2 ಎಷ್ಟದ? 3 ಐತಿ. b2 ಎಷ್ಟದ? b. c2 ಎಷ್ಟದ? 18. ಹಾಗಾದ್ರೆ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ರೇಖೆಗಳು ಯಾವ ರೀತಿ ಇದಾವೆ ಅಂತ ಹೇಳಿದ್ರೆ ಅವರು ಸಮಾಂತರವಾಗಿದ್ರ ಅವುಗಳ ಅನುಪಾತಗಳು ಯಾವ ರೀತಿ ಇರ್ತದೆ ಅಂತ ಗೊತ್ತೈತಿ? ಅನುಪಾತಗಳು ಯಾವ ರೀತಿ ಇರ್ತದೆ? a1/a2 = b1/b2 is not equal to c1/c2. ಕರೆಕ್ಟಾ? ಅದರ ಎರಡು ರೇಖಾತ್ಮಕ ಸಮೀಕರಣಗಳೊಳಗೆ ಅವೆರಡು ರೇಖೆಗಳು ಸಮಾಂತರವಾಗಿದ್ದರೆ ಅನುಪಾತ a1/a2 = b1/b2 is not equal to c1/c2. ಈ ಸಬ್ಸ್ಟಿಟ್ಯೂಟ್ ಮಾಡೋಣ. a1 ಅಂದ್ರೆ a, a2 ಅಂದ್ರೆ 3, b1 ಅಂದ್ರೆ 2, b2 ಅಂದ್ರೆ b is not equal to c1 ಅಂದ್ರೆ 9/18. ನನಗೆ ಇಲ್ಲಿ ಯಾವ ಬೇಕು ಹೇಳಿ? a ಮತ್ತೆ b ಬೇಕು ಹೌದಿಲ್ಲ? ಹಾಗಾದ್ರೆ ಇವೆರಡು ಬೇಕಾ ನಂಗೆ ಅನುಪಾತಗಳು? ಅವನೇ ಎರಡು ಬರ್ಕೊಂಡು a/3 = 2/b. ಏನ್ ಮಾಡೋಣ ಹೇಳಿ? ಕ್ರಾಸ್ ಒರೆ ಗುಣಾಕಾರ ಮಾಡೋಣ. a × b = 3 2
ಎ ಬಿ ಪೂರ್ಣಾಂಕಗಳು ಹೆಂಗಿದೆ ಅಂದಿದ್ದೀರಾ 6. ಅಲ್ಲಿ ಆಪ್ಷನ್ಸ್ ಆಲ್ರೆಡಿ ಕೊಟ್ಟಾರ. ಯಾವ ಆಪ್ಷನ್ಸ್ ಕರೆಕ್ಟ್ ಅಂದಿದ್ರೆ ಅದ್ರೊಳಗೆ ಆಪ್ಷನ್ 4 ಎ ಬಿ ಈಕ್ವಲ್ಸ್ ಗೊತ್ತಾಯ್ತಾ. ಇದು ಸಮಾಂತರವಾಗಿದ್ರೆ ಹಿಂಗೆ ಮಾಡ್ಬೇಕು. ಅವು ಅನುಪಾತ ಹೆಂಗಿರ್ತದೆ ಅಂತ ಗೊತ್ತಿದ್ರ ಅವ್ರು ಯಾವ ಬೆಲೆ ಕಂಡಾಗ ಕೇಳ್ತಾರಲ್ಲ ಆ ಬೆಲೆನ ನೀವೇನು ಮಾಡಬೇಕು, ಆ ಅನುಪಾತಗಳನ್ನ ತಗೊಂಡು ಹೋಲಿಕೆ ಮಾಡಿದ್ರೆ ಮುಗಿತು. ಇನ್ನು ಥರ್ಡ್ ಕ್ವಶನ್ ನೋಡ್ರಿ ಹೆಂಗಿದ್ರ. ಥರ್ಡ್ ಕ್ವಶನ್ ಏನದ, 3k + 1 × x + 3y - 5 = 0. ಮತ್ತು ಇನ್ನೊಂದು ಸಮೀಕರಣ 2x - 3y + 5 = 0. ಈ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿದ್ದರೆ ಇದರಲ್ಲಿ ಕೇನ ಬೆಲೆಯು ಇಲ್ಲೇನು ಕೊಟ್ಟಾರ ಅಂದ್ರೆ ಡೈರೆಕ್ಟಾಗಿ ಅವರೇ ಕೊಟ್ಟಾರ. ಎಷ್ಟು ಪರಿಹಾರಗಳಿದಾವಂತ? ಅಪರಿಮಿತ ಪರಿಹಾರಗಳು. ಇಲ್ಲಿ ರೇಖೆಗಳು ಯಾವ ರೀತಿ ಇದೆ ಅಂತ ಕೊಟ್ಟಿಲ್ಲ, ಬಟ್ ಪರಿಹಾರಗಳು ಯಾವ ರೀತಿ ಇದೆ ಅಂತ ಕೊಟ್ಟಿದ್ದಾರೆ. ಸಮೀಕರಣ ಬರ್ಕೊಳ್ಳೋಣ. 3k + 1 × x + 3y - 5 = 0. ಇನ್ನೊಂದು ಸಮೀಕರಣ ಏನದ, 2x - 3y + 5 = 0. ಕರೆಕ್ಟಾ? ಈಗ ಡೈರೆಕ್ಟಾಗಿ a1 b1 c1 ಬರ್ಕೊಳ್ಳೋಣ. ನೋಡಿ a1 ಅಂದ್ರೆ ಎಷ್ಟದ? 3 ನೋಡಿ a1 ಅಂದ್ರೆ ಏನು ಹೇಳ್ರಿ, x ನ ಸಹಗುಣಕ. x ಬಿಡಬೇಕು, ಉಳಿದಿದ್ದೆಲ್ಲ ಅದ್ರ ಜೊತೆಗೆ ಬರ್ಕೋಬೇಕಾ. ಏನದ? 3k + 1. b1 ಅಂದ್ರೆ ಎಷ್ಟದ? 3. c1 ಅಂದ್ರೆ ಎಷ್ಟದ? -5. a2 ಅಂದ್ರೆ ಎಷ್ಟದ? 2. b2 ಅಂತಂದ್ರ -3. c2 ಅಂದ್ರ 5. ಮುಗಿತಾ? ಈಗ ನೋಡ್ರಿ ಇಲ್ಲಿ ರೇಖೆಗಳು ಯಾವ ರೀತಿ ಇದೆ ಅಂತ ಕೊಟ್ಟಿಲ್ಲ, ಬಟ್ ಪರಿಹಾರಗಳು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತ ಪರಿಹಾರಗಳು? ಅಪರಿಮಿತ ಪರಿಹಾರಗಳು ಅಂತಂದ್ರೆ ರೇಖೆಗಳು ಯಾವ ರೀತಿ ಇರ್ತವೆ? ಕರೆಕ್ಟಾ? ಅಪರಿಮಿತ ಪರಿಹಾರ ಅಂದ್ರೂ ಒಂದು, ಐಕ್ಯಗೊಂಡಿದಾವ ಅಂದ್ರೂ ಒಂದು. ಐಕ್ಯಗೊಂಡಿದಾವ ಅಂದ್ರೂ ಅಪರಿಮಿತ ಪರಿಹಾರ ಇದ್ದಂಗ. ಅವ್ರ ಅಪರಿಮಿತ ಪರಿಹಾರ ಇದಾವ ಅಂತಂದ್ರೆ ರೇಖೆಗಳು ಐಕ್ಯ. ನಿಮ್ಗೆ ಹೆಂಗಾದ್ರೂ ಕೇಳ್ಬೋದು. ಇಷ್ಟೆಲ್ಲ ಕೊಡೋ ಬದ್ಲಿ ಏನಂತ ಕೊಡ್ಬೋದು ಅವರು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿದ್ದರೆ ಆ ರೇಖೆಗಳು ಯಾವ ರೀತಿ ಇರ್ತದ? ಐಕ್ಯಗೊಂಡಿರ್ತದ, ಸಮಾಂತರವಾಗಿರ್ತದ, ಒಂದೇ ಬಿಂದುವಿನ ಛೇದಿಸುತ್ತದ, ಹಂಗ ಏನೋ ಇರ್ತದೆ. ಹಿಂಗೆ ಕೊಟ್ರೆ ನೀವೇನು ಹಾಕ್ತೀರಿ? ಅಪರಿಮಿತ ಪರಿಹಾರ ಹೊಂದಿದ್ರೆ ಅವು ಐಕ್ಯಗೊಂಡಿವೆ. ಅವ್ರು ಐಕ್ಯಗೊಂಡಿವೆ ಅಂತ ಕೊಟ್ಟು ಅದಕ್ಕೆ ಪರಿಹಾರಗಳು ಎಷ್ಟಿರ್ತದ? 1 2 ಅಪರಿಮಿತ ಇಲ್ಲ ಪರಿಹಾರ ಅಂತ ಹಿಂಗೇನಾರ ಕೊಟ್ಟಿದ್ರು ಅವಾಗ ಏನಂತ ಹಾಕ್ತೀರಿ? ಅಪರಿಮಿತ. ಅವ್ರು ಐಕ್ಯಗೊಂಡಿದ್ರೆ ಅಂತ ಕೇಳಿದ್ರೆ ಅಪರಿಮಿತ ಹಾಕ್ಬೇಕು. ಅವ್ರ ಅಪರಿಮಿತ ಇದಾವಂದ್ರೆ ರೇಖೆಗಳು ಯಾವ ರೀತಿ ಇರ್ತದ? ಐಕ್ಯಗೊಂಡು. ಇದೇ ರೀತಿ ಹೇಳ್ಬೋದು. ಇಲ್ಲಿ ಒಂದೇ ಪರಿಹಾರ ಐತಿ ಅಂತಂದ್ರೆ ಅವಾಗ ರೇಖೆಗಳು ಹೆಂಗಿರ್ತದ? ಅವು ಛೇದಿಸುತ್ತವೆ ಅಂತ ಕೇಳಿದ್ರೆ ನೀವೇನೆಷ್ಟು ಪರಿಹಾರ ಇದೆ ಅಂತ ಹೇಳ್ಬೋದು? 1 ಪರಿಹಾರ. ಗೊತ್ತಾಯ್ತಾ? ಅವ್ರು ಸಮಾಂತರವಾಗಿದಾವ ಅಂತಂದ್ರೆ ರೇಖೆಗಳಿಗೆ ಪರಿಹಾರ ಎಷ್ಟಿರ್ತದ? ಪರಿಹಾರ ಇಲ್ಲ. ಪರಿಹಾರ ಇಲ್ಲ ಅಂದಾಗ ರೇಖೆಗಳು ಯಾವ ರೀತಿ ಇರ್ತದೆ? ಸಮಾಂತರ. ನಮ್ಗೆಲ್ಲರಿಗೂ ಗೊತ್ತದ ಅವು ಸ್ಥಿರ ಜೋಡಿ ಅಸ್ಥಿರ ಜೋಡಿ ಅಂದಾಗ ಸ್ಥಿರ ಜೋಡಿ ಅಂತಂದ್ರೆ ಛೇದ ಆಗ್ಬೇಕು, ಅಸ್ಥಿರ ಅಂತಂದ್ರೆ ರೇಖೆಗಳು ಹೆಂಗಿರ್ತದ? ಸಮಾಂತರ. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಈಗ a1 b1 c1 ಬರ್ಕೊಂಡ್ವಾ. ಈಗ a2 b2 ಬರ್ಕೊಂಡ್ವಿ. a2 ಅಂದ್ರೆ 2, b2 ಅಂದ್ರೆ ಬರ್ಕೊಂಡಿವಾ? ಈಗ ಡೈರೆಕ್ಟಾಗಿ ಅನುಪಾತ ಬರ್ಕೊಂಡೇನಾ? a1 b1 c1 ಬರ್ಕೊಂಡಿವಿ, a2 b2 c2 ಬರ್ಕೊಂಡಿವಿ. ಡೈರೆಕ್ಟ್ ಅನುಪಾತ. ಅಪರಿಮಿತ ಪರಿಹಾರ ಅಂತಂದ್ರ ಅನುಪಾತಗಳು ಹೆಂಗಿರ್ತದೆ? a1 / a2 = b1 / b2 = c1 / c2. ಕರೆಕ್ಟಾ? ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ ಏನದ? 3k + 1 / a2 ಅಂದ್ರ 2, b1 ಅಂದ್ರ 3, b2 ಅಂದ್ರ -3, c1 ಅಂತಂದ್ರ -5, c2 ಅಂದ್ರ 5. ಯಾವ್ದಕ್ಕೆ ಬೆಲೆ ಕಂಡು ಕೇಳಿದ್ರೆ ನಿಮಗೆ ಈ ಬೆಲೆ ಬೇಕಾ? ನೀವು ಇವೆರಡು ಅನುಪಾತ ತಗೊಂಡು ಕಂಪೇರ್ ಮಾಡಿ. ಬ್ಯಾಡಿನಿಂದ ಇದನ್ನ ತಗೊಂಡು ಯಾವ್ದು ತಗೊಂಡ್ರು ಮಾಡ್ಬೋದು. ಗೊತ್ತಾಯ್ತಾ? ಅವ್ರು ಯಾವ ಬೆಲೆ ಕಂಡು ಕೇಳ್ತಲ್ಲ ಆ ಅನುಪಾತದ ಜೊತೆ ಉಳಿದಿದ್ದು ಯಾವ್ದ್ರ ಒಂದು ತಗೊಂಡು ನಾವು ಕಂಪೇರ್ ಮಾಡೋಣ. ಹಾಗಾದ್ರೆ ನಾವು ಇವೆರಡು ತಗೊಂಡಿವಿ ನೋಡಿ. ಏನದ? 3k + 1 / 2 = 3 / -3. ಏನು ಮಾಡೋಣ? ಓರೆ ಗುಣಾಕಾರ. -3ಲಿಂದ ಪೂರ್ತಿ ಗುಣಿಸ್ಬೇಕಾ? -3 × 3k + 1 =
2 ಇಂಟು 3 ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೂರ್ಲೆ 9ಕ್ಕೆ ಕರೆಕ್ಟಾ ಕೆ ಇದೆಯಲ್ಲ ಅದ್ರ ಬಾಜು 9ಕ್ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಒಂದ್ಲೆ 3 ಇಸ್ ಈಕ್ವಲ್ಸ್ 2 ಮೂರ್ಲೆ 6 ನಿಮ್ಗೆ ಕೆ ಬೆಲೆ ಬೇಕಾ ಮೈನಸ್ 9ಕ್ಕೆ ನಾ ಇಲ್ಲೇ ಇಡ್ತೀನಿ ಹೊರಗೆ 6 ಇತ್ತು ಮೈನಸ್ 3 ಹೊರಗೆ ತಗೊಂಬರ್ರಿ ಪ್ಲಸ್ 3 ಮೈನಸ್ 9ಕ್ಕೆ ಇಸ್ ಈಕ್ವಲ್ಸ್ ಟು 6 ಪ್ಲಸ್ 3 9 ಮೈನಸ್ 9ಕ್ಕೆ ಈಕ್ವಲ್ಸ್ ಟು 9 ಹೌದಿಲ್ಲ ಈಗ ಕೆ ಬೆಲೆ ಬೇಕಾ ಕೆ ಅಷ್ಟೇ ಇಲ್ಲಿ ಇಟ್ಕೋರಿ ಹೊರಗೆ 9 ಐತಿ ಮೈನಸ್ 9 ಈ ಕಡೆ ಬಂದ್ರೆ ಭಾಗಕಾರಣ ಭಾಗಕಾರ 9 ಒಂದೇ 9 ಕೆ ಈಕ್ವಲ್ಸ್ ಟು ಮೈನಸ್ 1 ಹಾಗಾದ್ರೆ ಕೆ ಬೆಲೆ ಎಷ್ಟು ಮೈನಸ್ 1 ಡಿ ಆಪ್ಷನ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಗೊತ್ತಾಯ್ತಾ ಅಲ್ಲಿ ಆಪ್ಷನ್ 2 ಇಲ್ಲಿ ಫಸ್ಟ್ ಯಾವುದು ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಸಿ ಸೆಕೆಂಡ್ ಒಂದಾಗ ಡಿ ಥರ್ಡ್ ಒಂದಾಗ ಡಿ ಕ್ಲಿಯರ್ ಎಲ್ಲರಿಗೆ ಈ ರೀತಿ ಕೊಟ್ಟರೆ ಸಾಲ್ವ್ ಮಾಡ್ತೀರಿ ಓಕೆ